ಚತುಸ್ಸಾವಿರದೆಂಟುನೂರವು ಕೃತಯುಗಕ್ಕೆ ತ್ರಿಸಹಸ್ರಸಲೆ ಷಟ್ಶತವು ತ್ರೇತೆಗೆ ದ್ವಾಪರಕ್ಕೆ ದ್ವಿಸಹಸ್ರ ನಾನೂರು ದಿತಿಜಪತಿ ಕಲಿಯುಗಕ್ಕೆ 1000 ಶತಗಳದ್ವಯ ಕೂಡಿ ಈ ದೇವತೆಗಳಿಗೆ 12,000 ವಹವು ವರ್ಷಗಳು. ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ಪೂರ್ಣ ಸರ್ವಗುಣೈಕಾರಣಂ ಅನಾದ್ಯಂತಂ ಸುರೇಶಿತುಃ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಕಲ್ಪಸಾಧನಾ ಸಂಧಿ ಪದ್ಯ 58. ಚತುಸ್ಸಾವಿರದೆಂಟುನೂರವು ಕೃತಯುಗಕ್ಕೆ ತ್ರಿಸಹಸ್ರ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಚಾರ್ಯರು ಚತುರ್ಯುಗಗಳ ಕಾಲ ಪರಿಮಾಣಗಳ ವಿಚಾರ ತಿಳಿಸುತ್ತಾರೆ. ಪ್ರಥಮ ಯುಗವಾದ ಕೃತಯುಗದ ಕಾಲ ಪರಿಮಾಣವು 4800 ದೇವಮಾನ ವರ್ಷಗಳು. ಮಾನವರ ಒಂದು ವರ್ಷಕ್ಕೆ ದೇವಮಾನದಲ್ಲಿ ಒಂದು ದಿನ. ಆದ್ದರಿಂದ ದೇವಮಾನದ ಒಂದು ವರ್ಷ 360 ಮಾನವ ವರ್ಷಗಳು. ಅದರಂತೆ 4800 ದೇವಮಾನದ ವರ್ಷಗಳು 17,28,000 ಮಾನವ ವರ್ಷಗಳು. ದ್ವಿತೀಯ ಯುಗವಾದ ತ್ರೇತಾಯುಗದ ಕಾಲ ಪರಿಮಾಣವು 3600 ದೇವಮಾನದ ವರ್ಷಗಳು. ಇದನ್ನು ತ್ರಿಸಹಸ್ರಸಲೆ ಷಟ್ಶತವು ಎಂದಿದ್ದಾರೆ. ಅಂದರೆ ತ್ರಿಸಹಸ್ರ 3000, ಷಟ್ 6, ಶತ 100, 3600 ವರ್ಷಗಳು. ಒಟ್ಟು ಇದು ಮಾನವ ವರ್ಷಗಳಲ್ಲಿ 12,96,000 ವರ್ಷಗಳಾಗುವವು. ತೃತೀಯ ಯುಗವಾದ ದ್ವಾಪರ ಯುಗಕ್ಕೆ 2,400 ದೇವಮಾನದ ವರ್ಷಗಳು. ಇದನ್ನು 2,400 ಎಂದಿದ್ದಾರೆ. ಇದರ ಕಾಲಾವಧಿ 8,64,000 ಮಾನವ ವರ್ಷಗಳು. ದಿತಿಜಪತಿ ಕಶ್ಯಪ ಮಹಾಮುನಿಗಳ ಪತ್ನಿ ದಿತಿದೇವಿ. ದಿತಿದೇವಿಯ ಪುತ್ರರು ದೈತ್ಯರು, ದಿತಿಜರು. ಇವರಿಗೆ ಪ್ರಭುವಾದವನು ಪತಿ ಕಲಿಯು. ಅಂದರೆ ಕಲಿ ಸಾಂಕೇತವಾದ ಕಲಿ ಅಭಿಮನ್ಯಮಾನವಾದ ಕಲಿಯುಗದ ಕಾಲ ಪರಿಮಾಣವು 1200 ದೇವವರ್ಷಗಳು. ಇದನ್ನು 1000 ಶತಗಳ ದ್ವಯ ಎಂದಿದ್ದಾರೆ. ಅಲ್ಲಿಗೆ ಚತುರ್ಯುಗಗಳ ಒಟ್ಟು ಕಾಲ ಪರಿಮಾಣ ಕೃತಯುಗ 4800 ದೇವಮಾನ ವರ್ಷಗಳು, 17,28,000 ಮಾನವ ವರ್ಷಗಳು. ತ್ರೇತಾಯುಗ 3600 ದೇವಮಾನ ವರ್ಷಗಳು, 12,96,000 ಮಾನವ ವರ್ಷಗಳು. ದ್ವಾಪರ ಯುಗ 2,400 ದೇವಮಾನ ವರ್ಷಗಳು, 8,64,000 ಮಾನವ ವರ್ಷಗಳು. ಕಲಿಯುಗ 1,200 ದೇವಮಾನ ವರ್ಷಗಳು, 4,32,000 ಮಾನವ ವರ್ಷಗಳು. ಒಟ್ಟು ಕೂಡಿಸಿದರೆ 12,000 ದೇವಮಾನ ವರ್ಷಗಳು. ಮಾನವ ವರ್ಷಗಳು 43,20,000. ಇದನ್ನೇ ದಾಸರು ಈ ದೇವತೆಗಳಿಗೆ 12,000 ವಹವು ಎಂದಿದ್ದಾರೆ. ಅಂದರೆ 4 ಯುಗಗಳ ಮೊತ್ತಕ್ಕೆ ಒಂದು ಮಹಾಯುಗ ಎಂದು ಹೆಸರು. ಒಂದು ಮಹಾಯುಗದ ದೇವ ವರ್ಷಗಳು ಅಥವಾ 43,20,000 ಮಾನವ ವರ್ಷಗಳಾಗುವವು ಎಂದು ಶ್ರೀ ಜಗನ್ನಾಥದಾಚಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.